ಕಳ್ಳ ತಂದ ಮಾವಿನ ಹಣ್ಣು. ಚಿಕ್ಕೂರು ಎಂಬ ಚಿಕ್ಕ ಊರಿನ ಹೊರವಲಯದಲ್ಲಿ ಒಂದು ದೊಡ್ಡ ಮಾವಿನ ತೋಟವಿತ್ತು. ಆ ತೋಟದ ಮಧ್ಯದಲ್ಲೊಂದು ಎತ್ತರದ ವಯಸ್ಸಾದ ಮಾವಿನ ಮರ. ಪ್ರತಿ ಬೇಸಿಗೆಯಲ್ಲೂ ಆ ಮರದ ಮೇಲೆ ಸಾವಿರಾರು ಹಳದಿ ಕೆಂಪು ಮಾವಿನ ಹಣ್ಣುಗಳು ತೂಗುತ್ತಿದ್ದವು. ಆದರೆ ಆ ತೋಟದ ಯಜಮಾನ ರಂಗಪ್ಪ ಎಂಬಾತ ಬಹಳ ಕಣ್ಣುಗುಡ್ಡು. ಒಂದು ಹಣ್ಣು ಕಾಣೆಯಾದರೆ ಊರಿಗೆಲ್ಲ ಗದರಾಟ, ದೂರು, ಪೊಲೀಸ್ ಬೆದರಿಕೆ ಎಲ್ಲವೂ ಆಗುತ್ತಿತ್ತು. ಆ ಊರ ಹುಡುಗ ರಾಜೇಶ್ಗೆ ಆ ಮಾವಿನ ಹಣ್ಣುಗಳ ಮೇಲೆ ತುಂಬಾ ಆಸೆ. ಒಂದು ಸಲ ಆ ದೊಡ್ಡ ಮರದ ಮೇಲಿನ ದೊಡ್ಡ ಹಣ್ಣೊಂದು ತಿಂದರೆ ಜನ್ಮ ಸಾರ್ಥಕ ಎಂದುಕೊಳ್ಳುತ್ತಿದ್ದ. ಆದರೆ ರಂಗಪ್ಪನ ಬಯಕೆ ಏನೂ ಮಾಡಲಾಗುತ್ತಿರಲಿಲ್ಲ. ಒಂದು ಶನಿವಾರ ಸಂಜೆ ರಾಜೇಶ್ ತನ್ನ 2 ಸ್ನೇಹಿತರಾದ ಗಣೇಶ ಮತ್ತು ಮನೋಜ್ ಅವರನ್ನು ಕರೆದುಕೊಂಡು ತೋಟದ ಹಿಂಬದಿಯ ಗೋಡೆ ಏರಿ ಒಳಗೆ ನುಗ್ಗಿದ. ಮೂವರು ಒಳಗೆ ನುಸುಕಿ ಮರದ ಕಡೆಗೆ ಓಡಿದರು. ರಾಜೇಶ್ ಮೊದಲೇ ಮರ ಹತ್ತಿ ಮೇಲೆ ಏರಿದ. ಕಣ್ಣು ಮಿಟುಕಿಸುತ್ತಾ ಒಂದು ಅತಿ ದೊಡ್ಡ ಪರಿಮಳ ಬೀರುವ ಮಾವಿನ ಹಣ್ಣನ್ನು ಆಯ್ಕೆ ಮಾಡಿ ಕಿತ್ತ. ಆದರೆ ಕಿತ್ತ ಕ್ಷಣದಲ್ಲೇ ದೊಡ್ಡ ಶಬ್ದವಾಯಿತು. ಕ್ರ್ಯಾಕ್! ಒಂದು ದೊಡ್ಡ ಡಾಳು ಜಾರಿ ಕೆಳಗೆ ಬಿತ್ತು. ಕೂಡಲೇ ರಂಗಪ್ಪನ ದೊಡ್ಡ ದನಿಯ ಜೊತೆಗೆ ಟಾರ್ಚ್ ಬೆಳಕು ಕಂಡಿತು. ಏನಿದು? ಕಳ್ಳರು! ಹಿಂದೆ ನಿಮ್ಮ ಗುಂಡಿಗೆ ತುಂಬಿಸ್ತೀನಿ ಎಂದು ಕೂಗುತ್ತಾ ರಂಗಪ್ಪ ಓಡಿ ಬಂದರು. ಗಣೇಶ್ ಮತ್ತು ಮನೋಜ್ ಭಯದಿಂದ ಓಡಿ ಹೋದರು. ರಾಜೇಶ್ ಮರದ ಮೇಲೆಯೇ ಸ್ತಬ್ಧನಾಗಿ ಕುಳಿತ. ಕೈಯಲ್ಲಿ ಮಾವಿನ ಹಣ್ಣು ಇನ್ನೂ ಬಿಗಿಯಾಗಿ ಹಿಡಿದಿತ್ತು. ರಂಗಪ್ಪ ಕೆಳಗೆ ನಿಂತು, ಕೆಳಗಿಳಿ ಕಳ್ಳ, ಇಲ್ಲದಿದ್ದರೆ ಇಡೀ ರಾತ್ರಿ ಮರದ ಮೇಲೆ ಇರಿಸ್ತೀನಿ ಎಂದು ಗರ್ಜಿಸಿದರು. ರಾಜೇಶ್ ನಡುಗುತ್ತಾ ಕೆಳಗಿಳಿದ. ತಲೆ ತಗ್ಗಿಸಿಕೊಂಡು ನಿಂತ. ರಂಗಪ್ಪ ಒಂದು ಕ್ಷಣ ಅವನನ್ನು ತೀಕ್ಷ್ಣವಾಗಿ ನೋಡಿದರು. ಆಗ ರಾಜೇಶ್ ಧೈರ್ಯ ಮಾಡಿ, ಸಾರ್, ನನಗೆ ಆ ಹಣ್ಣು ತುಂಬಾ ಇಷ್ಟ, ಒಂದು ಸಲ ತಿನ್ನಬೇಕೆಂದು ಕ್ಷಮಿಸಿ ಎಂದು ಗದ್ದಲದ ಗಂಟಲಿನಿಂದ ಹೇಳಿದ. ರಂಗಪ್ಪ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ಅವರ ಮುಖದಲ್ಲಿ ಸಣ್ಣ ನಗು ಮೂಡಿತು. ನೀನು ಕೇಳಿದ್ದರೆ ಕೊಡುತ್ತಿದ್ದೆನಲ್ಲವಾ, ಏಕೆ ಕಳ್ಳತನ ಎಂದು ಕೇಳಿದರು. ರಾಜೇಶ್ ತಲೆ ಎತ್ತದೆ, ನಾನು ಭಯಪಟ್ಟೆ, ನೀವು ಕೊಡುವುದಿಲ್ಲ ಅಂತ ಎಂದ. ರಂಗಪ್ಪ ತಮ್ಮ ದೊಡ್ಡ ಜೇಬಿನಿಂದ ಇನ್ನೊಂದು ದೊಡ್ಡ ಮಾವಿನ ಹಣ್ಣು ತೆಗೆದು ರಾಜೇಶ್ ಕೈಗೆ ಇಟ್ಟರು. ಇದು ನಾನೇ ಆಯ್ಕೆ ಮಾಡಿ ಇಟ್ಟುಕೊಂಡಿದ್ದು, ಇದನ್ನು ತಿನ್ನು. ಆದರೆ ಮುಂದೆ ಇಂಥ ಕೆಲಸ ಮಾಡಬೇಡ, ಬೇಕಾದಾಗ ಬಂದು ಕೇಳು, ಕೊಡ್ತೀನಿ. ರಾಜೇಶ್ ಆಶ್ಚರ್ಯದಿಂದ ನೋಡಿದ. ಕಣ್ಣುಗಳಲ್ಲಿ ನೀರು ತುಂಬಿತು. ಧನ್ಯವಾದ ಸಾರ್, ನಾನು ಇನ್ನೊಂದಿಗೆ ಕಳ್ಳನಾಗುವುದಿಲ್ಲ ಎಂದು ಭರವಸೆ ನೀಡಿದ. ಆ ರಾತ್ರಿ ರಾಜೇಶ್ ಮನೆಗೆ ಹೋದಾಗ ಕೈಯಲ್ಲಿ 2 ಮಾವಿನ ಹಣ್ಣುಗಳಿದ್ದವು. ಒಂದು ಕಳ್ಳತನದಿಂದ ತಂದದ್ದು, ಮತ್ತೊಂದು ಪ್ರೀತಿಯಿಂದ ದೊರೆತದ್ದು. ಆ 2 ಹಣ್ಣುಗಳ ರುಚಿ ಒಂದೇ ಆಗಿತ್ತು. ಆದರೆ 2ನೇ ಹಣ್ಣಿನ ರುಚಿ ಅವನ ಜೀವನ ಪೂರ್ತಿ ಮರೆಯಲಾಗದಷ್ಟು ಸಿಹಿಯಾಗಿತ್ತು. ಆ ದಿನದಿಂದ ರಂಗಪ್ಪ ಮತ್ತು ರಾಜೇಶ್ ನಡುವೆ ಒಂದು ವಿಶೇಷ ಸ್ನೇಹ ಹುಟ್ಟಿತು. ಕಳ್ಳ ತಂದ ಮಾವಿನ ಹಣ್ಣು ಕೊನೆಗೂ ಒಂದು ಅಮೂಲ್ಯ ಪಾಠವಾಗಿ, ಒಳ್ಳೆಯ ನೆನಪಾಗಿ ಉಳಿದು ಹೋಯಿತು.